ಅಲ್ಲಿಯವರೆಗೂ ನನ್ನ ಜೀವ ಹೋಗಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ಬೇಕು ನನಗೆ, ನಿಮ್ಮ ಆಶೀರ್ವಾದ ಬೇಕು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಪುನಃ ಈ ಚುನಾವಣೆ ದೇವೇಗೌಡರು ನೆನ್ನೆ ಹೇಳ್ತಾ ಇದ್ರು, ನೋಡಪ್ಪ ನನಗೆ 21ನೇ ತಾರೀಕುವರೆಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತೆ ನನ್ನ ಆರೋಗ್ಯ ಇಂಪ್ರೂವ್ ಆಯ್ತದೆ. ಚನ್ನಪಟ್ಟಣ ಹಳ್ಳಿಗೆ ನಾವು ಇಬ್ರು ನನ್ನ ಹೆಗಲಿಗೆ ಶಕ್ತಿ ತುಂಬಿಕೊಟ್ರೆ ನಾನೇ ಹಳ್ಳಿ ಮೇಲೆ ಬರ್ತೀನಿ ಅಂತ ನೆನ್ನೆನೂ ಹೇಳ್ತಾರೆ. 92ನೇ ವಯಸ್ಸು. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮಾಡಿ, ನಂತರ ನಾನು ಮಣ್ಣಿಗೆ ಹೋಗೋಣ. ನಾನು ಸೈನಿಕನನ್ನ ಸೈಡ್ ಲೈನ್ ಮಾಡಿದ್ರ ಎಚ್.ಡಿ.ಕೆ. ಮುಂದಿನ ವಾರದಲ್ಲಿ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಅನೌನ್ಸ್ ಆಗಲಿದ್ದು, ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಎನ್ನಲಾಗಿದ್ದು, ಮಾಜಿ ಸಚಿವ ಎನ್ಡಿಎ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಿಪಿ ಯೋಗೇಶ್ವರ್ ನಿರಾಸೆ ಪಕ್ಕಾ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುಮಾರಸ್ವಾಮಿ ಹಾಗೆ ವಿಜಯ್ ಟಾಟಾ ಅವರ ನಡುವೆ ನಡೀತಾ ಇರುವ ಈ ಡೀಲು, ಬೆದರಿಕೆ ಇತ್ಯಾದಿ ಸಂಘರ್ಷ ಏನಿದೆ, ಈ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇ ವಿಚಾರ ಪ್ರಸ್ತಾಪ ಆಗಿದ್ದು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಹೀಗಾಗೇನೆ 50 ಕೋಟಿಗೆ ಡಿಮಾಂಡ್ ಮಾಡಿದ್ರು ಕುಮಾರಸ್ವಾಮಿ ಅನ್ನೋದು ವಿಜಯ್ ಟಾಟಾ ಅವರ ಆರೋಪ ಆಗಿತ್ತು. ಈ ಆರೋಪ ಪ್ರತ್ಯಾರೋಪಗಳಲ್ಲಿ ಎಷ್ಟು ಹುರುಳಿದೆ, ಎಷ್ಟು ನಿಜಾಂಶ, ಎಷ್ಟು ಸುಳ್ಳಿದೆ, ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದರೆ ಬಹುತೇಕ ಫಿಕ್ಸ್ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಅನ್ನೋ ಅನುಮಾನ ಅಂದಿನ ಆ ಆರೋಪಗಳ ಸರಣಿಯ ನಡುವೆ ಕೂಡ ಹೊರಹೊಮ್ಮಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರೇ ಯಾಕೆ ಚನ್ನಪಟ್ಟಣದಿಂದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರೇನೆ ಫೈನಲ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋಕೆ ಕುಮಾರಸ್ವಾಮಿ ಅವರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸುವ ಮೂಲಕ ತಮ್ಮ 3 ಟಾರ್ಗೆಟ್ಗಳನ್ನ, 3 ಹಕ್ಕಿಗಳನ್ನ ಒಂದೇ ಹೊಡೆತದಲ್ಲಿ ಹೊಡೆದು ಹಾಕೋಕೆ ತಂತ್ರವನ್ನ ರೂಪಿಸಿದ್ದಾರಂತೆ ಕುಮಾರಸ್ವಾಮಿ. ಒಂದು, ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದು. ದಶಕಗಳಿಂದ JDSನ ಪಾಲಾಗ್ತಲೇ ಬಂದಿದೆ ಚನ್ನಪಟ್ಟಣ ಕ್ಷೇತ್ರ. ಸಿಪಿ ಯೋಗೇಶ್ವರ್ ಅವರಿಗೆ ಕೊಟ್ಟರೆ, ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ರೆ ಇದು ಕೇವಲ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರೆ ಸಿಪಿ ಯೋಗೇಶ್ವರ್ ಕ್ಷೇತ್ರವನ್ನ ಕೈ ಬಿಟ್ಟಂತೆ ಆಗುವ ಸಾಧ್ಯತೆ, ಆತಂಕ ಕೂಡ ಇದ್ದೇ ಇದೆ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಕೊಟ್ರೆ ಕ್ಷೇತ್ರ ತಮ್ಮಲ್ಲೇ ಉಳಿತು. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಗ JDS ನ ಪಾಲಿಗೆ ಉಳಿಯುತ್ತೆ ಕ್ಷೇತ್ರ ಅನ್ನೋದು ಈ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋ ಮಾತಿದೆ. ಇನ್ನು ಎರಡನೇ ಕಾರಣ, ತಮ್ಮ ಬದ್ಧ ವೈರಿ, ಕುಮಾರಸ್ವಾಮಿಯವರ ರಾಜಕೀಯ ಬದ್ಧ ವೈರಿ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಲಿಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದು ಸಹಾಯಕ ಆಗಬಹುದು ಅನ್ನೋ ಅಂದಾಜು. ಮೂರನೆಯದ್ದು, ಮತ್ತೊಬ್ಬ ಬದ್ಧ ವೈರಿ, ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಡಿಸೈಡ್ ಮಾಡಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಕುಮಾರಸ್ವಾಮಿ ಅವರೇ ಒಂದು ಹಂತಕ್ಕೆ ರೆಡಿ ಇದ್ರು, ಸಿದ್ಧರಾಗಿದ್ರು ಅನ್ನೋ ಮಾತಿದೆ. ಆದರೆ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಬಂದ್ರೆ ಸಿಪಿ ಯೋಗೇಶ್ವರ್ ಅವರು ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಕೂಡ ಅನೇಕ ಬಾರಿ ಸಂಘರ್ಷಗಳಾಗಿದೆ. ಹೀಗಾಗಿ ತಮ್ಮ ಮತ್ತೊಬ್ಬ ವೈರಿ ಸಿಪಿ ಯೋಗೇಶ್ವರ್ ಅವರನ್ನ ಕೂಡ ಈ ಕ್ಷೇತ್ರದಿಂದ ಹೊರಗಿಡಬಹುದು. ಹೀಗೆ ಒಟ್ಟು 3 ಟಾರ್ಗೆಟ್ಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದ್ರಿಂದ ಸಾಕಾರ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಒಂದು ವೇಳೆ ಸಿಪಿ ಯೋಗೇಶ್ವರ್ ಅವರಿಗೆ ಸ್ಥಾನ ಬಿಟ್ಕೊಟ್ರೆ ಭವಿಷ್ಯದಲ್ಲಿ ಕ್ಷೇತ್ರವನ್ನ ಮರಳಿ ಪಡೆಯೋದು ಕಷ್ಟವಾಗಬಹುದು ಅನ್ನೋ ಅಂದಾಜನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ತಮ್ಮಲ್ಲೇ ಉಳಿಸ್ಕೊಳ್ಳಿಕ್ಕೆ ದಳಪತಿಗಳು ಪ್ಲಾನ್ ಮಾಡಿ ಮಂಡ್ಯ ಹಾಗೆ ರಾಮನಗರದಲ್ಲಿ ಸೋತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ನಿರ್ಧಾರ. 2 ಬಾರಿ ಸೋಲಾಗಿರೋದು, 3ನೇ ಬಾರಿ ಅನುಕಂಪವಾಗಿ ಪರಿವರ್ತನೆಯಾಗಿ ಗೆಲುವಿನ ದಡವನ್ನು ತಲುಪಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇದೆ. ಅಲ್ಲಿಯವರೆಗೂ ನನ್ನ ಜೀವ ಹೋಗಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ಬೇಕು ನನಗೆ, ನಿಮ್ಮ ಆಶೀರ್ವಾದ ಬೇಕು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಪುನಃ ಈ ಚುನಾವಣೆ ದೇವೇಗೌಡರು ನೆನ್ನೆ ಹೇಳ್ತಾ ಇದ್ರು, ನೋಡಪ್ಪ ನನಗೆ 21ನೇ ತಾರೀಕುವರೆಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತೆ ನನ್ನ ಆರೋಗ್ಯ ಇಂಪ್ರೂವ್ ಆಯ್ತದೆ. ಚನ್ನಪಟ್ಟಣ ಹಳ್ಳಿಗೆ ನಾವು
ಇಬ್ರು ನನ್ನ ಹೆಗಲಿಗೆ ಶಕ್ತಿ ತುಂಬಿಕೊಟ್ರೆ ನಾನೇ ಹಳ್ಳಿ ಮೇಲೆ ಬಂದಿರಿಂದ ನೆನ್ನೆನೂ ಹೇಳ್ತಾರೆ 92ನೇ ವಯಸ್ಸು. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮಾಡಿ ನಂತರ ನಾನು ಮಣ್ಣಿಗೆ ಹೋಗೋಣ. ನಾನು ಸೈನಿಕನನ್ನ ಸೈಡ್ ಲೈನ್ ಮಾಡಿದ್ರ ಎಚ್ಡಿಕೆ. ಮುಂದಿನ ವಾರದಲ್ಲಿ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಅನೌನ್ಸ್ ಆಗಲಿದ್ದು, ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಎನ್ನಲಾಗಿದ್ದು, ಮಾಜಿ ಸಚಿವ ಎನ್ಡಿಎ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಿಪಿ ಯೋಗೇಶ್ವರ್ ನಿರಾಸೆ ಪಕ್ಕಾ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುಮಾರಸ್ವಾಮಿ ಹಾಗೆ ವಿಜಯ್ ಟಾಟಾ ಅವರ ನಡುವೆ ನಡೀತಾ ಇರುವ ಈ ಡೀಲು, ಬೆದರಿಕೆ ಇತ್ಯಾದಿ ಸಂಘರ್ಷ ಏನಿದೆ, ಈ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇ ವಿಚಾರ ಪ್ರಸ್ತಾಪ ಆಗಿದ್ದು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಹೀಗಾಗೇನೆ 50 ಕೋಟಿಗೆ ಡಿಮಾಂಡ್ ಮಾಡಿದ್ರು ಕುಮಾರಸ್ವಾಮಿ ಅನ್ನೋದು ವಿಜಯ್ ಟಾಟಾ ಅವರ ಆರೋಪ ಆಗಿತ್ತು. ಈ ಆರೋಪ ಪ್ರತ್ಯಾರೋಪಗಳಲ್ಲಿ ಎಷ್ಟು ಹುರುಳಿದೆ, ಎಷ್ಟು ನಿಜಾಂಶ, ಎಷ್ಟು ಸುಳ್ಳಿದೆ, ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದರೆ ಬಹುತೇಕ ಫಿಕ್ಸ್ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಅನ್ನೋ ಅನುಮಾನ ಅಂದಿನ ಆ ಆರೋಪಗಳ ಸರಣಿಯ ನಡುವೆ ಕೂಡ ಹೊರಹೊಮ್ಮಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಯಾಕೆ ಚನ್ನಪಟ್ಟಣದಿಂದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರೇನೆ ಫೈನಲ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋಕೆ ಕುಮಾರಸ್ವಾಮಿ ಅವರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸುವ ಮೂಲಕ ತಮ್ಮ 3 ಟಾರ್ಗೆಟ್ಗಳನ್ನು, 3 ಹಕ್ಕಿಗಳನ್ನ ಒಂದೇ ಹೊಡೆತದಲ್ಲಿ ಹೊಡೆದು ಹಾಕೋಕೆ ತಂತ್ರವನ್ನ ರೂಪಿಸಿದ್ದಾರಂತೆ ಕುಮಾರಸ್ವಾಮಿ. ಒಂದು, ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದು. ದಶಕಗಳಿಂದ JDSನ ಪಾಲಾಗ್ತಲೇ ಬಂದಿದೆ ಚನ್ನಪಟ್ಟಣ ಕ್ಷೇತ್ರ. ಸಿಪಿ ಯೋಗೇಶ್ವರ್ ಅವರಿಗೆ ಕೊಟ್ಟರೆ, ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ರೆ ಇದು ಕೇವಲ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರೆ ಸಿಪಿ ಯೋಗೇಶ್ವರ್ ಕ್ಷೇತ್ರವನ್ನ ಕೈ ಬಿಟ್ಟಂತೆ ಆಗುವ ಸಾಧ್ಯತೆ, ಆತಂಕ ಕೂಡ ಇದ್ದೇ ಇದೆ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಕೊಟ್ರೆ ಕ್ಷೇತ್ರ ತಮ್ಮಲ್ಲೇ ಉಳಿತು. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಗ JDS ನ ಪಾಲಿಗೆ ಉಳಿಯುತ್ತೆ ಕ್ಷೇತ್ರ ಅನ್ನೋದು, ಈ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋ ಮಾತಿದೆ. ಇನ್ನು ಎರಡನೇ ಕಾರಣ, ತಮ್ಮ ಬದ್ಧ ವೈರಿ, ಕುಮಾರಸ್ವಾಮಿ ಅವರ ರಾಜಕೀಯ ಬದ್ಧ ವೈರಿ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಲಿಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದು ಸಹಾಯಕ ಆಗಬಹುದು ಅನ್ನೋ ಅಂದಾಜು. ಮೂರನೆಯದ್ದು, ಮತ್ತೊಬ್ಬ ಬದ್ಧ ವೈರಿ, ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಡಿಸೈಡ್ ಮಾಡಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಕುಮಾರಸ್ವಾಮಿ ಅವರೇ ಒಂದು ಹಂತಕ್ಕೆ ರೆಡಿ ಇದ್ರು, ಸಿದ್ಧರಾಗಿದ್ರು ಅನ್ನೋ ಮಾತಿದೆ. ಆದರೆ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಬಂದ್ರೆ ಸಿಪಿ ಯೋಗೇಶ್ವರ್ ಅವರು ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಕೂಡ ಅನೇಕ ಬಾರಿ ಸಂಘರ್ಷಗಳಾಗಿದೆ. ಹೀಗಾಗಿ ತಮ್ಮ ಮತ್ತೊಬ್ಬ ವೈರಿ ಸಿಪಿ ಯೋಗೇಶ್ವರ್ ಅವರನ್ನ ಕೂಡ ಈ ಕ್ಷೇತ್ರದಿಂದ ಹೊರಗಿಡಬಹುದು. ಹೀಗೆ ಒಟ್ಟು 3 ಟಾರ್ಗೆಟ್ಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದ್ರಿಂದ ಸಾಕಾರ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಒಂದು ವೇಳೆ ಸಿಪಿ ಯೋಗೇಶ್ವರ್ ಅವರಿಗೆ ಸ್ಥಾನ ಬಿಟ್ಕೊಟ್ರೆ ಭವಿಷ್ಯದಲ್ಲಿ ಕ್ಷೇತ್ರವನ್ನ ಮರಳಿ ಪಡೆಯೋದು ಕಷ್ಟವಾಗಬಹುದು ಅನ್ನೋ ಅಂದಾಜನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ತಮ್ಮಲ್ಲೇ ಉಳಿಸ್ಕೊಳ್ಳಿಕ್ಕೆ ದಳಪತಿಗಳು ಪ್ಲಾನ್ ಮಾಡಿ ಮಂಡ್ಯ ಹಾಗೆ ರಾಮನಗರದಲ್ಲಿ ಸೋತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ನಿರ್ಧಾರ. 2 ಬಾರಿ ಸೋಲಾಗಿರೋದು, 3ನೇ ಬಾರಿ ಅನುಕಂಪವಾಗಿ ಪರಿವರ್ತನೆಯಾಗಿ ಗೆಲುವಿನ ದಡವನ್ನು ತಲುಪಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇದೆ.